ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿಯಾಗಿದ್ದಾರೆ. 2 ವರ್ಷದ ಅವಧಿಗೆ 6.2 ಕೋಟಿ ರೂಪಾಯಿ ಸಂಭಾವನೆ ಪಡೆದುಕೊಳ್ತಾ ಇದ್ದಾರೆ. ತಮನ್ನಾ ಆಯ್ಕೆಗೆ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ವಿರೋಧದ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಟಿ ತಮನ್ನಾ ಆಯ್ಕೆ ಮಾರ್ಕೆಟಿಂಗ್ ವಿಭಾಗದ ಜವಾಬ್ದಾರಿ. ಕರ್ನಾಟಕದಾಚೆಯೂ ಮಾರ್ಕೆಟ್ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮಾರುಕಟ್ಟೆ ಉದ್ದೇಶದಿಂದ ತಮನ್ನಾ ಆಯ್ಕೆ ಮಾಡಲಾಗಿದೆ. ಟ್ವೀಟ್ನಲ್ಲಿ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ KSDL ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇದರ ಒಂದು ಪ್ರಾಡಕ್ಟ್. ಆದರೆ ನಮ್ಮಲ್ಲೇ ಸಾಕಷ್ಟು ಜನ ಇದ್ದಾರೆ, ನಟಿಯರಿದ್ದಾರೆ. ನಟಿಯರೇ ಬೇಕು ಅಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಹೆಸರು ಮಾಡಿರುವಂಥ ಕರ್ನಾಟಕದ ಕನ್ನಡದ ನಟಿಯರಿದ್ದಾರೆ. ಅವ್ರನ್ನ ಯಾಕೆ ಬಳಸ್ಕೊಂಡಿಲ್ಲ? ಒಂದು ಕಡೆಯಿಂದ ಹೇಳ್ತಾ ಇದ್ದೀವಿ, ಉತ್ತರ ಭಾರತದವರು ನಮ್ಮ ಮೇಲೆ ಅಟ್ಟಹಾಸ ಮಾಡ್ತಾ ಇದ್ದಾರೆ, ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ, ಕನ್ನಡ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಇದ್ದಾಗ ಇತ್ತೀಚೆಗೆ ಸೋನು ನಿಗಮ್ ಅವರ ಪ್ರಕರಣವನ್ನು ಕೂಡ ಗಮನಿಸಿದ್ದೀವಿ. ಇಷ್ಟೆಲ್ಲ ಆದ ಮೇಲೂ ನಮಗೆ ಉತ್ತರ ಭಾರತದ ನಟಿಯರು ಯಾಕೆ ಬೇಕು? ಏನು ತಮನ್ನಾ ಅವ್ರು ಬಂದರೆ ಮಾತ್ರ ನೋಡ್ತಾರ? ನಮ್ಮಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಹೆಸರು ಮಾಡಿರುವಂಥ ನಟಿಯರೇ ಇಲ್ವಾ? ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ ಇದು ಕರ್ನಾಟಕದ ಅಸ್ಮಿತೆ, ಕನ್ನಡದ ಅಸ್ಮಿತೆ. ಹೀಗಿರಬೇಕಾದ್ರೆ ಉತ್ತರ ಭಾರತದ ನಟಿಯರು ನಮಗೆ ಯಾಕೆ ಬೇಕು? ಅವ್ರು ಮಾರ್ಕೆಟಿಂಗ್ ಅವ್ರು ಮಾಡಿದ್ರು, ಅವ್ರ ಮೇಲೆ ಎತ್ತ ಹಾಕಿದ್ರೆ ಮುಗೀತು. ಸರ್ಕಾರಕ್ಕೆ ಗೊತ್ತೇ ಇಲ್ವಾ ಇದು? ಇಷ್ಟೆಲ್ಲ ಆದರೂ ಕೂಡ ಸರ್ಕಾರಕ್ಕೆ ಗೊತ್ತಿಲ್ವಾ? ಒಂದು ಸಣ್ಣ ಸಮಜಾಯಿಷಿ, ಮಾರ್ಕೆಟಿಂಗ್ ಅವ್ರು ಮಾಡಿದ್ರು, ನಮಗೆ ಗೊತ್ತಿಲ್ಲ. ಆಯ್ತು, ಇವಾಗ ಗೊತ್ತಾಯ್ತು, ಇವಾಗ ಏನು ಮಾಡ್ತೀರಿ? ಚೇಂಜ್ ಮಾಡ್ತೀರಾ? ಬದಲಾವಣೆ ಮಾಡ್ತೀರಾ? ಇಲ್ಲ, ಸಾಧ್ಯವೇ ಇಲ್ಲ ರೀ. ಯಾವುದೋ ಪಕ್ಕದ ರಾಜ್ಯದ್ದು ರಾಮರಾಜು, ಇನ್ನೊಂದು ರಾಜು, ಮತ್ತೊಂದು ರಾಜು ಅವರೇ ಬಂದು ನಮ್ಮ ರಾಜ್ಯದ ನಟರನ್ನು ಬ್ರ್ಯಾಂಡ್ ಅಂಬಾಸಿಡರ್ಸ್ ಥರ ಮಾಡ್ತಾರೆ. ಆದರೆ ನಮ್ಮಲ್ಲಿರುವಂಥ ಬ್ರ್ಯಾಂಡಿಗೆ ನಮ್ಮಲ್ಲಿ ನಟಿಯರಿಲ್ವಾ? ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರೀಚ್ ಆಗಿರುವಂಥ ಸಾಕಷ್ಟು ನಟಿಯರು ನಮ್ಮಲ್ಲಿ ಇದ್ದಾರೆ. ಅದೇ ಹಿತ್ತಿಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಾಗೆ ನಮ್ಮ ನಟಿಯರು ಕಾಣಿಸೋದೇ ಇಲ್ಲ. ನಮಗೆ ತಮನ್ನಾ ಭಾಟಿಯಾ ಮಾತ್ರ ಕಾಣಿಸೋದು, ಅಥವಾ ಇನ್ನೊಂದು ಯಾರೋ ನಟಿ ಮಾತ್ರ ಕಾಣಿಸೋದು. ಆಮೇಲೆ ನಾವೇ ಭಯ ಪಡ್ಕೊಳ್ಳೋದು. ಇವು ಕನ್ನಡದ ಬಗ್ಗೆ ಮರ್ಯಾದೆ ಇಲ್ಲ, ಕನ್ನಡದ ಬಗ್ಗೆ ಗೌರವ ಇಲ್ಲ, ಎಂತೆಂಥದ್ದು ಮಾತಾಡ್ತಾರೆ. ಸೋನು ನಿಗಮ್ ಏನು ಕಡಿಮೆ ಹಾಡು ಹಾಡಿದ್ರ? ಕನ್ನಡದಲ್ಲಿ ಲಕ್ಷಾಂತರ ಹಾಡು ಹಾಡಿದ್ರು, ಆದರೂ ಕೂಡ ಕನ್ನಡಕ್ಕೆ ಕೊಡುವಂಥ ಮರ್ಯಾದೆ ಅಷ್ಟರಲ್ಲೇ ಇದೆ. ಇನ್ನು ಇವರು ದುಡ್ಡುಗೋಸ್ಕರ ಫಿಲಮ್ ಮಾಡ್ತಾರೆ. ಏನು ಕನ್ನಡದಲ್ಲಿ ಸಿನಿಮಾ ಬಂದ ತಕ್ಷಣ ಫ್ರೀಯಾಗಿ ಮಾಡಿಕೊಡ್ತಾರಾ? ಕಾಸುಗೋಸ್ಕರನೇ ತಾನೇ ಮಾಡೋದು. ದುಡ್ಡುಗೋಸ್ಕರ ಸಿನಿಮಾ ಮಾಡ್ತಾರೆ ರೀ. ನಮ್ಮ ಕನ್ನಡ ಅಂತೇನು ಮರ್ಯಾದೆಯಿಂದ ಬಂದು ಸಿನಿಮಾ ಮಾಡೋದಿಲ್ಲ. ಹಂಗೆ ಮಾಡೋದಾದರೆ ಒಂದು ಸಿನಿಮಾ ಫ್ರೀಯಾಗಿ ಮಾಡಿಕೊಡ್ಲಿ, ಮಾಡೋದಿಲ್ಲ. ಯಾರು ದುಡ್ಡುಗೋಸ್ಕರ ಮಾಡ್ತಾರೆ. ಹೀಗಿರಬೇಕಾದ್ರೆ ತಮನ್ನಾ ಭಾಟಿಯಾನೇ ಯಾಕೆ? ವೈ? ನಮ್ಮಲ್ಲಿ ಬೇರೆ ನಟಿಯರೇ ಇಲ್ವಾ? ಅರ್ಥ ಆಗೋದಿಲ್ಲ, ನಮ್ಮವರಿಗೆ ಗೊತ್ತಾಗೋದಿಲ್ಲ. ಇಂಥದ್ದೇ ಮಾಡ್ಕೊಂಡು ಸುತ್ತಾಡಿ ಆಮೇಲೆ ಬರಲಿ, ಬಂದು ಕನ್ನಡಿಗರು ಅಂಥವ್ರು ಇಂಥವ್ರು ಅದು ಇದು, ನಾನು ಯಾಕೆ ಕನ್ನಡ ಮಾತಾಡಬೇಕು? ಕಷ್ಟಪಟ್ಟು ಒಂದು 2 ವರ್ಡ್ ಕನ್ನಡದಲ್ಲಿ ಮಾತಾಡಿಸ್ಬಿಡಿ. ಸರ್ಕಾರವೇ ಕೂತ್ಕೊಂಡು ಅವ್ರಿಗೆ ಸನ್ಮಾನ ಮಾಡಿಸ್ಬಿಡೋಣ. 2 ವರ್ಡ್ ಸಾಕು, ಅಷ್ಟನ್ನೇ ಹೇಳಕ್ಕೆ ಸೈಕಲ್ ಹೊಡಿತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.